ನಂದು ಲವ್ ಮ್ಯಾರೇಜ್ ಆಗಿತ್ತು. ನನ್ನ ಹೆಂಡತಿ ಸತ್ತ ಮೇಲೂ ನಾನು ಬೇರೆ ಮದುವೆ ಮಾಡ್ಕೊಂಡಿಲ್ಲ. ಆದರೆ ನನ್ನ ಮಕ್ಕಳಿಗೆ ತಾಯಿ ಅವಶ್ಯಕತೆ ತುಂಬಾ ಇತ್ತು. ಅದಕ್ಕೆ ನನ್ನ ಅತ್ತೆ ಮನೆಯವರು ನನ್ನ ಹೆಂಡತಿ ತಂಗಿಯನ್ನು ಸ್ವಲ್ಪ ದಿನಕ್ಕೆ ನನ್ನ ಮನೆಗೆ ಕಳುಹಿಸಿದ್ರು. ನಾದಿನಿ ನನ್ನ ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ಲು. ಟೈಮಿಗೆ ಸರಿಯಾದ ಎಲ್ಲ ಆಹಾರ ಮುಂದೆ ಸಿಗ್ತಾ ಇತ್ತು. ನಾನು ಒಂದು ದಿನ ಅವಳನ್ನು ಹೋಗಲು ಹೇಳಿದೆ. ನನ್ನ ಮಕ್ಕಳಿಗೋಸ್ಕರ ಒಬ್ಬ ಕೆಲಸದವಳನ್ನು ಮಡಗಿದೆ. ಇದನ್ನು ಕೇಳಿದ ಅವಳು ಕಿರ್ಚಾಡಲು ಹಾರಲು ಸ್ಟಾರ್ಟ್ ಮಾಡಿದ್ಲು. ಮತ್ತು ಇಡೀ ಮನೆಯವರನ್ನು ಒಗ್ಗೂಡಿಸಿ ನನ್ನ ಮೇಲೆ ಅಪವಾದ ಹೊರಿಸಿದ್ಲು. ನಾನು ಅವಳ ಜೊತೆ ಬಲವಂತ ಮಾಡಿದ್ದೀನಿ ಅಂತ, ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ. ನನಗೆ ಅವಳ ಮೇಲೆ ತುಂಬ ಕೋಪ ಬಂತು. ಆಗ ನನ್ನ ನಾದಿನಿ ಎಲ್ಲರಿಗೊಂದು ವಿಡಿಯೋ ತೋರಿಸಿದ್ಲು. ಅದನ್ನು ನೋಡಿ ನಾನು ದಂಗಾಗಿ ಹೋದೆ. ಆದರೆ ನನಗೆ ಅನಿಸ್ತಾ ಇತ್ತು ಅವಳ ಕಣ್ಣಿನ ಹಿಂದೆ ಏನೋ ಒಂದು ದೊಡ್ಡ ನೋವಿದೆ ಅಂತ. ಅವಳು ಅದನ್ನು ಮರೆಸುತ್ತಿದ್ದಾಳೆ ಅಂತ. ಇಬ್ಬರು ಮಕ್ಕಳು ಹಂಸ ಜೊತೆ ಹೇಗೆ ಒಗ್ಗೂಡಿದ್ವಿ ಅಂದರೆ ಅವಳು ಅವರ ಅಮ್ಮನೇ ಆಗಿದ್ದ ಹಾಗೆ. ನನಗೆ ಅನಿಸ್ತಾ ಇತ್ತು ಅವಳು ನನ್ನ ಜೊತೆ ಕೋಪದಿಂದ ಮಾತಾಡ್ತಾ ಇದ್ಲು ಈಗೀಗ ಅಂತ. ಅವಳು ಮೊದಲೆಲ್ಲ ನನ್ನ ಜೊತೆ ತುಂಬ ಖುಷಿಯಾಗಿ ಜೋಕಾಗಿ ಮಾತಾಡ್ತಾ ಇದ್ಲು. ಸ್ವಲ್ಪ ದಿನದಲ್ಲಿ ಅವಳು ನನ್ನನ್ನು ಹೆದರ್ತಾ ಇದ್ಲು. ಹೀಗೆ ಒಂದು ದಿನ ಅವಳು ಅಮ್ಮ ಬಂದರು. ಅವರು ನನ್ನ ಜೊತೆ ಹೇಳಿದ್ರು, ನಾನು ನನ್ನ ಮಗಳನ್ನು ಹೆಚ್ಚು ದಿನ ಇಲ್ಲಿ ಇರಲು ಬಿಡೋಕ್ಕಾಗಲ್ಲ. ಆದ್ದರಿಂದ ಒಳ್ಳೆಯದು ನೀವು ನಿಮ್ಮ ಮಕ್ಕಳನ್ನು ನಮ್ಮ ಹತ್ರ ಅವರು ಮೆಚೂರ್ ಆಗೋ ತನಕ ಬಿಟ್ಟರೆ ಒಳ್ಳೆಯದು ಅಂತ. ಬಹುಶಃ ಅವರಿಬ್ಬರು ಜನರ ಮಾತನ್ನು ಕೇಳಿ ಕೇಳಿ ಈ ಮಾತನ್ನು ಬೇಸತ್ತು ಹೇಳಿದರು. ಆದರೂ ನಾನು ನನ್ನ ಮಕ್ಕಳನ್ನು ಅವ್ರ ಜೊತೆ ಕಳುಹಿಸಲು ನಿರಾಕರಿಸಿದೆ. ನಾನು ಹೇಳಿದೆ ಅವಳಿಗೆ ವಾಪಸ್ ಹೋಗಬೇಕು ಅಂದರೆ ಹೋಗಲಿ, ಆದರೆ ನನ್ನ ಮಕ್ಕಳನ್ನು ನನ್ನಿಂದ ದೂರ ಮಾಡೋಕ್ಕೆ ಆಗಲ್ಲ. ಅದು ಆದಮೇಲೆ ಇಬ್ಬರು ತಾಯಿ ಮಗಳು ಕಣ್ಣಿನಲ್ಲಿ ಏನೋ ಒಂದು ಸನ್ನೆ ಮಾಡ್ಕೊಂಡು ಗೊತ್ತಿಲ್ಲ. ಮತ್ತೊಮ್ಮೆ ನನ್ನ ನಾದಿನಿ ನನ್ನ ಮನೇಲಿ ಇರಲು ಸ್ಟಾರ್ಟ್ ಮಾಡಿದ್ಲು. ನಾನು ತುಂಬ ಕಡೆ ಒಳ್ಳೆ ಕೆಲಸದವಳನ್ನು ಹುಡುಕಲು ಟ್ರೈ ಮಾಡಿದೆ. ಆದರೆ 3 ತಿಂಗಳ ಬಳಿಕ ನನಗೆ ಒಳ್ಳೆ ಮೇಡ್ ಸಿಕ್ಕಿದ್ಲು. ಒಂದು ದಿನ ನನ್ನ ನಾದಿನಿಯನ್ನು ಕರೆದು, ನೀನು ತುಂಬ ದಿನದಿಂದ ಇಲ್ಲಿದ್ದೀಯಾ, ಇನ್ನು ನೀನು ಹೋಗ್ಬೋದು ಅಂತ. ನಾನು ಮಕ್ಕಳಿಗೆ ಒಬ್ಬ ಮೇಡ್ ನೋಡ್ಕೊಂಡಿದ್ದೀನಿ. ಯಾಕೆಂದರೆ ನಿನಗೊಂದು ತೊಂದರೆ ಆಗಬಾರ್ದು, ಇಲ್ಲಿರಲಿ, ನೀನು ನಿನ್ನ ಜೀವನವನ್ನು ನಿನ್ನಿಷ್ಟ ಪ್ರಕಾರ ಮಾಡ್ಕೊಂಡು ಹೋಗ್ಬೋದು. ಆದ್ದರಿಂದ ಒಳ್ಳೆಯದೇ, ನೀನು ನಿನ್ನ ಮನೆಯ ಹೋಗ್ಬೋದು. ನನಗೆ ಮಾತು ಕೇಳಿದ್ದೆ. ಹಂಸನ ಮೈ ನಡುಗಲಾರಂಭಿಸಿತು. ಅವಳು ಶಾಕ್ ಆಗಿ ನನ್ನ ನೋಡಿದ್ಲು. ಹೇಗಂದರೆ ನಾನೇನೋ ಅವ್ರ ಜೊತೆ ತಪ್ಪಾಗಿ ಮಾತಾಡ್ಬಿಟ್ನ ಹಾಗೆ. ಆ ಮಾತು ಕೇಳಿ ತಲೆಸುತ್ತು ಬಂದ ಹಾಗೆ ಆಯಿತು. ನನ್ನ ಹೆಸರು ಯುವರಾಜ್. ನಾನು ಮಧ್ಯಪ್ರದೇಶದವನು. ಅಲ್ಲಿ ನಾನು ನನ್ನ ಅಮ್ಮನ ಜೊತೆ ಚಿಕ್ಕ ಮನೆಯಲ್ಲಿ ವಾಸವಾಗಿದ್ದೆ. ನನ್ನ ಅಪ್ಪ ನನ್ನ ಅಮ್ಮನನ್ನು ತುಂಬ ಟಾರ್ಚರ್ ಮಾಡ್ತಾ ಇದ್ದ. ತುಂಬ ಹೊಡಿತಾ ಬೈತಾ ಇದ್ದ. ನನಗೆ 3 ವರ್ಷ ಇದ್ದಾಗಲೇ ನಮ್ಮಮ್ಮ ನನ್ನ ಅಪ್ಪನಿಗೆ ಡೈವರ್ಸ್ ಕೊಟ್ಟಳು. ಹೀಗೆ ಹೊಡೆದು ಅಂದರೆ ಇನ್ನು ಸಾಯೋದೊಂದು ಬಾಕಿ ಇತ್ತು ನಮ್ಮಮ್ಮ. ಆಗ್ಲಿಂದ ಅಮ್ಮ ಅಪ್ಪನಿಂದ ದೂರ ಇಡಲು ಡಿಸೈಡ್ ಮಾಡಿದರು. ನಮ್ಮಮ್ಮ ಆಗ್ಲಿಂದ ಸ್ವಲ್ಪ ದಿನಕ್ಕೆ ತಾತನ ಮನೆಯಲ್ಲಿ ಇದ್ವಿ. ಆದರೆ ಅಲ್ಲೂ ಹೆಚ್ಚಾಗಿರಲು ಅಮ್ಮನಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಅಮ್ಮ ತುಂಬ ಚೆನ್ನಾಗಿ ಹೊಲಿತಾ ಇದ್ದರು. ಅಮ್ಮ ಅಲ್ಲಿ ತುಂಬ ಬಟ್ಟೆ ಹೊಲಿದು ಬೇರೆ ಮನೆಗೆ ಆಗುವಷ್ಟು ದುಡ್ಡು ಸಂಪಾದನೆ ಮಾಡಿ ಬೇರೆ ಮನೆ ಮಾಡ್ಕೊಂಡು ಹೋದ್ವಿ. ಯಾಕೆಂದರೆ ಅಲ್ಲಿ ಇದ್ದಾಗ ಅಮ್ಮನ ಮೇಲೆ ಇನ್ನೊಂದು ಮದುವೆ ಆಗಲು ಪ್ರೆಜರ್ ಇತ್ತು. ಅಮ್ಮ ನನಗೋಸ್ಕರ ತುಂಬ ಕಷ್ಟಪಡ್ತಾಯಿದ್ರು. ನಾನು ಚೆನ್ನಾಗಿ ಓದಿ ಒಳ್ಳೆ ಜಾಬ್ ಮಾಡಬೇಕು ಅನ್ನೋ ಒಂದೇ ಆಸೆ ಇತ್ತು. ನನ್ನ ಅಮ್ಮನ ಇಷ್ಟದ ಹಾಗೆ ಚೆನ್ನಾಗಿ ಓದ್ತಾ ಇದ್ದೆ. ಒಳ್ಳೆ ಮಾರ್ಕ್ಸ್ ಸಿಗ್ತಾಯಿತ್ತು. ಕೊನೆಗೆ ಸ್ಕಾಲರ್ಶಿಪ್ ಸಿಗ್ತಾಯಿತ್ತು. ಅದನ್ನು ತೆಕ್ಕೊಂಡು ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡಿದೆ. ಅಮ್ಮ ಹಗಲು ರಾತ್ರಿ ಅನ್ನೋದು ದುಡಿಮೆಯಲ್ಲಿದ್ಲು. ನನಗೂ ತುಂಬ ಬೇಜಾರಾಗ್ತಾಯಿತ್ತು. ನನಗೆ ಅಮ್ಮನೇ ಹೇಳಿದ್ರು, ನಿನ್ನ ಅಪ್ಪ ಹೇಗೆಲ್ಲ ಹೊಡೆದ್ರು ಬೈದರು ಅಂತ. ನಾನು ಚಿಕ್ಕವನಾಗಿದ್ದೆ, ನನಗೇನು ಗೊತ್ತಿರಲಿಲ್ಲ. ಕೊನೆಗೆ ಅಮ್ಮನ ಮಾತು ನಿಜ ಅನ್ನಿಸ್ತಿತ್ತು. ಯಾಕೆಂದರೆ ನಾನು ಬುದ್ಧಿ ಬಂದಾಗಲಿಂದನೂ ಅಪ್ಪನ ಮುಖ ನೋಡೇ ಇರಲಿಲ್ಲ. ಅಪ್ಪನೂ ಇದಕ್ಕೆ ಕಾಯೋ ಹಾಗೆ ಇದ್ದರು. ಒಂದು ಸಲನೂ ಹೆಂಡತಿ ಬಗ್ಗೆ ಅಥವಾ ನನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ. ನಾನು ಜಾಬ್ ಹುಡುಕ್ತಾ ಇದ್ದೆ. ಆಗಲೇ ಅಮ್ಮ ಮದುವೆ ಮಾಡ್ಕೊ ಅನ್ನೋದನ್ನು ಹೇಳಿದ್ರು. ನನಗೆ ಇಷ್ಟು ಬೇಗ ಮದುವೆ ಮಾಡ್ಕೊಳ್ಳೋದು ಇಷ್ಟ ಇರಲಿಲ್ಲ. ಆದರೂ ಅಮ್ಮ ಒಬ್ಬಳ ಕೆಲಸ ಮಾಡೋದನ್ನು ನೋಡಿ ಮದುವೆ ಮಾಡ್ಕೋತೀನಿ ಅಂತ ಒಪ್ಕೊಂಡೆ. ಮೊದಲಿಗೆ ಅಮ್ಮ ನನ್ನ ಹತ್ರ ನೀನು ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದ್ದೀಯಾ ಅನ್ನೋ ಪ್ರಶ್ನೆ ಮಾಡಿದ್ರು. ನಾನು ಯಾರನ್ನೂ ಸಹ ಇಷ್ಟಪಡ್ತಾ ಇರಲಿಲ್ಲ, ಪ್ರೀತಿ ಮಾಡ್ತಾ ಇರಲಿಲ್ಲ. ಹಾಗೆ ಅಮ್ಮನ ಹತ್ರನೂ ಹೇಳಿದೆ. ಕೊನೆಗೆ ಅಮ್ಮನ ಸಂಬಂಧ ನೋಡಲು ಸ್ಟಾರ್ಟ್ ಮಾಡಿದ್ರು. ನನಗೆ ಯಾವುದೇ ಕೆಲಸ ಸಿಕ್ಕಿರಲಿಲ್ಲ ಇನ್ನು ಅಂತ ಹುಡುಗಿ ಕಡೆಯವರು ಒಪ್ತಾನೂ ಇರಲಿಲ್ಲ. ಕೊನೆಗೆ ಈ ಕೊರಗು ಅಮ್ಮನಿಗೆ ಬೇಡ ಅಂತ ನಾನು ತುಂಬ ಕಷ್ಟಪಟ್ಟೆ ಕೆಲಸ ಹೊಡಲು. ಆಗ ನನಗೆ ಒಂದು ಶಾಲೆಯಲ್ಲಿ ಟೀಚರ್ನ ಹುದ್ದೆ ಸಿಕ್ಕಿತ್ತು. ಅದು ಗೌರ್ಮೆಂಟ್ ಜಾಬ್ ಆಗಿತ್ತು. ಅಮ್ಮನಿಗೆ ತುಂಬ ಖುಷಿಯಾಗಿತ್ತು. ಕೊನೆಗೆ ನನಗೂ ಒಂದು ಒಳ್ಳೆ ಸಂಬಂಧ ಸಿಕ್ತು. ಅದೇ ರೇವತಿ ಅಮ್ಮನಿಗೆ ಇಷ್ಟವಾದ ಹುಡುಗಿಯಾಗಿದ್ಲು. ಅದು ಅಲ್ಲದೆ ನೋಡಲು ತುಂಬ ಸುಂದರವಾಗಿದ್ಲು. ಸೈಲೆಂಟ್ ಹುಡುಗಿ ಕೂಡ ಆಗಿದ್ಲು. ಕೊನೆಗೆ ಅವಳ ಜೊತೆ ಮದುವೆ ಆಯಿತು. ನಾನು ಅವಳನ್ನು ಇಷ್ಟಪಡಲು ಸ್ಟಾರ್ಟ್ ಮಾಡಿದ್ದೆ. ನನಗೆ ಅವಳ ಮುಗ್ಧ ಮುಖ ನೋಡಿದ ತಕ್ಷಣ ಪ್ರೀತಿ ಹುಟ್ಟುತ್ತಾ ಇತ್ತು. ಅವಳು ಬಂದ ತಕ್ಷಣವೇ ಇಡೀ ಮನೆ ಜವಾಬ್ದಾರಿ ತಗೊಂಡಿದ್ಲು. ಅಮ್ಮನಿಗೆ ಸರಿ ಹೊಂದುವ ಸೊಸೆಯಾಗಿದ್ಲು. ನನಗೂ ಯಾವುದಕ್ಕೂ ಕಮ್ಮಿ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ. ಸರಿಯಾದ ಟೈಮ್ಗೆ ನನಗೆ ಏನು ಬೇಕು ಅದು ಕರೆಕ್ಟಾಗಿ ತಲುಪ್ತಾ ಇದ್ಲು. ಹಾಗೆ ಜೀವನ ನಡೀತಾ ಇದ್ದು ಸಡನ್ನಾಗಿ ಯಾಕೆ ಏನೂ ಗೊತ್ತಿಲ್ಲ ಅಮ್ಮ ಸೈಲೆಂಟ್ ಆಗಿಬಿಟ್ಟಿದ್ರು. ಮೊದಲು ಅಂದ್ಕೊಂಡೆ ಅವ್ರಿಗೆ ಹುಷಾರಿಲ್ವೇನೋ ಅಂತ. ಆದರೆ ನಾನು ಕೇಳಿದೆ. ಆಗ ಹಾಗೇನಿಲ್ಲ, ಸ್ವಲ್ಪ ಸುಸ್ತಾಗುತ್ತೆ ಅಷ್ಟೇ ಅಂತ ಹೇಳಿದರು.
ನಾನು ಒಂದು ಕಡೆ ಯೋಚನೆ ಮಾಡಿದೆ, ರೇವತಿ ಅಮ್ಮನ ಜೊತೆ ಮಿಸ್ಬಿಹೇವ್ ಮಾಡ್ತಾ ಇದ್ದಾಳಾ ಅಂತ. ನಾನು ಇಲ್ಲದ ಹೊತ್ತಿಗೆ ನಾನು ಇದನ್ನು ಡೈರೆಕ್ಟಾಗಿ, ಅಮ್ಮ ನಿನಗೆ ಹಿಂಜರಿಯೋ ಅವಶ್ಯಕತೆ ಇಲ್ಲ, ನಿನ್ನ ಜೊತೆ ರೇವತಿ ಸರಿಯಾಗಿಲ್ವಾ, ನನಗೆ ಹೇಳು, ಏನೇ ಇದ್ದರೂ ನಾನು ಅವ್ರ ಜೊತೆ ಮಾತಾಡಿ ನೋಡ್ತೀನಿ ಅಂತ ಹೇಳಿದೆ. ಆಗ ಇಲ್ಲ ಕಣೋ, ರೇವತಿ ತುಂಬ ಒಳ್ಳೆ ಹುಡುಗಿ, ಅವ್ಳ ಜೊತೆ ಹಾಗೇನು ಮಾಡೋ ಅವಶ್ಯಕತೆಯೂ ಇಲ್ಲ, ಅವ್ಳ ಜೊತೆ ತುಂಬ ಚೆನ್ನಾಗಿರೋ ಅಂತಲೂ ಹೇಳಿದ್ರು. ಆಗ ಅಮ್ಮ, ಯಾಕೆ ನೀನು ಹೀಗೆ ತುಂಬ ಸೈಲೆಂಟಾಗಿದೆಯಲ್ಲ ಅಂತ ಕೇಳಿದಾಗ, ಸ್ವಲ್ಪ ಹುಷಾರಿಲ್ಲ ಕಣೋ ಅಂತ ಹೇಳಿದರು. ಆಗ ಬಾ ಅಮ್ಮ ಆಸ್ಪತ್ರೆಗೆ ತೋರಿಸಿ ಬರೋಣ ಅಂತ ಹೇಳಿದೆ. ಏನಾಗಿದೆ ಅಂತ ಗೊತ್ತಾಗುತ್ತೆ ಅಂತಲೇ ಹೇಳಿದೆ. ಆಗ ಅದರ ಅವಶ್ಯಕತೆ ಇಲ್ಲ ಕಣೋ, ನಾನು ಸರಿ ಹೋಗ್ತೇನೆ ಬಿಡು, ಅದು ವಯಸ್ಸಾಯ್ತಲ್ಲ, ಅದು ಅಲ್ಲದೆ ತುಂಬ ಮಿಷಿನಲ್ಲಿ ಕೆಲಸ ಮಾಡಿ ಹಾಗೆ ಅಂತ ಹೇಳಿದ್ರು. ನಾನು ಆಯಿತು ಅಂತ ಸುಮ್ಮನೆ ಆದೆ. ಅದರ ನಡುವೆ ನನ್ನ ಹೆಂಡತಿ ಗುಡ್ ನ್ಯೂಸ್ ಕೊಟ್ಟಳು, ಪ್ರೆಗ್ನೆಂಟ್ ಅಂತ. ಇದರಿಂದ ಮನೆ ತುಂಬ ಸಂತೋಷದಿಂದ ಕೂಡಿತ್ತು. ಅಮ್ಮನಿಗೆ ಹುಷಾರಿದೆ ಇದ್ರೂ ನನ್ನ ಹೆಂಡತಿನ ಈ ಸಮಯದಲ್ಲಿ ಒಂದಕ್ಕೂ ಕಮ್ಮಿ ಮಾಡಿಲ್ಲ. ಕೊನೆಗೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಗೊತ್ತಾಯಿತು ಟ್ವಿನ್ಸ್ ಮಕ್ಕಳು ಅಂತ. ನಾನು ತುಂಬ ಖುಷಿಯಾಗಿದ್ದೆ. ಹಾಗೆ 9 ತಿಂಗಳು ಕಳೀತು. ಆದರೆ ಅಮ್ಮನ ಆರೋಗ್ಯ ಇನ್ನೂ ಹದಗೆಟ್ಟಿತ್ತು. ಹೆಂಡತಿಗೆ ಹೊಟ್ಟೆ ನೋವು ಕಾಣಿಸ್ಕೊಂಡಾಗ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಅದೇ ಸಮಯದಲ್ಲಿ ಅಮ್ಮನದು ಹಿಂಸೆ ಮಾಡಿ ಡಾಕ್ಟರ್ಗೆ ತೋರಿಸ್ದೆ. ಆಗ ಡಾಕ್ಟರ್ ಚೆಕ್ ಮಾಡಿ ಸ್ಕ್ಯಾನಿಂಗ್ಗೆ ಬರೆದು ಕೊಟ್ಟರು. ನಾನು ಸ್ಕ್ಯಾನಿಂಗ್ ಮಾಡಿಸಿ ರಿಪೋರ್ಟ್ ತೋರಿಸಿದಾಗ ಡಾಕ್ಟರ್ ಹೇಳಿದ್ದ ಮಾತು ಕೇಳಿ ದಂಗಾಗಿ ಹೋದೆ. ಅಮ್ಮನಿಗೆ ಕ್ಯಾನ್ಸರ್ ಇತ್ತು, ಅದು ಕೊನೆ ಸ್ಟೇಜ್ ತಲುಪಿತ್ತು. ನಾನು ಮುರಿದು ಬಿದ್ದಿದ್ದೆ. ಆದರೆ ಅಮ್ಮ ಮತ್ತು ಹೆಂಡತಿ ಹತ್ರ ಈ ಮಾತು ಮುಚ್ಚಿಟ್ಟಿದೆ. ಆಗಲೇ ನನ್ನ ಹೆಂಡತಿ 2 ಮುದ್ದಾದ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿದ್ಲು. ನಾನು ಈ ಮಕ್ಕಳನ್ನು ನೋಡಿ ತುಂಬ ಸಂತೋಷ ಆಯಿತು. ಆದರೆ ಅದಕ್ಕಿಂತ ದೊಡ್ಡ ನೋವು ನನ್ನ ಮನಸ್ಸಲ್ಲಿ ಅಡಗಿತ್ತು. ನನ್ನ ಕಣ್ಣಲ್ಲಿ ಅಮ್ಮ ನನ್ನ ಮುಂದೆ ನೋಡಿದಾಗ ಕಣ್ಣೀರು, ನೋವು ಎರಡೂ ಆಗಿತ್ತು. ಆದರೆ ನನ್ನ ಹೆಂಡತಿಗೆ ನಾನು ಈ 2 ಹೆಣ್ಮಕ್ಳನ್ನು ನೋಡಿ ಬೇಜಾರಾಗಿದ್ದೀನಿ ಅಂತ ಅಂದ್ಕೊಂಡ್ಳು. ಅವಳು ಕಾರಣ ಕೇಳಲು ತಿಳ್ಕೊಳ್ಳಲು ತುಂಬ ಪ್ರಯತ್ನ ಮಾಡಿದ್ಲು. ಆದರೆ ನಾನು ಈ ವಿಷಯ ಹೇಳಲೇ ಇಲ್ಲ. ನಾನು ತುಂಬ ನೋವಿಲ್ಲಿದ್ದೆ. ರೇವತಿಗೆ ತುಂಬ ನೋವಾಗ್ತಾ ಇತ್ತು. ಕೊನೆಗೆ ಅಮ್ಮ ಈ ಸ್ಥಿತಿಯಲ್ಲಿದ್ದರೂ ಸಹ ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ರು. ನನ್ನ ಹೆಂಡತಿ ಮತ್ತು ಅಮ್ಮ ಸೇರಿ ಮಕ್ಕಳನ್ನು ನೋಡ್ಕೋತಿದ್ರು. ಆದರೆ ಇದರ ನಡುವೆ ನನ್ನ ಹೆಂಡತಿ ತುಂಬ ವೀಕಾಗಿಬಿಟ್ಟಿದ್ಲು. ನಾನು ಅಮ್ಮನ ಗುಂಗಲ್ಲೇ ಮುಳುಗೋಗಿದ್ದೆ. ನನ್ನ ಹೆಂಡತಿ ಕಡೆ ನೋಡಲೇ ಇಲ್ಲ. ನಾನು ಕೆಲಸದಿಂದ ಬಂದು ನಿದ್ದೆನೇ ಬರ್ತಾ ಇರಲಿಲ್ಲ. ಅಮ್ಮನ ಹತ್ರ ಕಾಲ್ನಲ್ಲಿ ಹೋಗಿ ಕೂತ್ಕೊಬಿಡ್ತಿದ್ದೆ. ಅಮ್ಮನ ನೋಡಿ ತುಂಬ ಅಳ್ತಾ ಇದ್ದೆ. ಅಮ್ಮ ಒಂದೊಂದು ಸಲ ಎಚ್ಚರಾಗಿ, ಯಾಕಪ್ಪ ಹೋಗು ಮಲ್ಕೋ, ನಾನು ಕೆಲಸಕ್ಕೆ ಹೋಗಬೇಕಲ್ಲ ಅಂತ ಹೇಳಿ ಕಳಿಸ್ತಾ ಇದ್ರು. ಆದರೆ ಒಂದು ದಿನ ಹೀಗೆ ಕೆಲಸದಿಂದ ಬಂದಾಗ ಮನೆಯಲ್ಲಿ ಯಾರೂ ಕೂಡ ಇರಲಿಲ್ಲ. ಹೀಗೆ ಯಾವತ್ತೂ ಆಗಿರಲಿಲ್ಲ. ಹೇಳದೆ ಹೋಗ್ತಾನೂ ಇರಲಿಲ್ಲ. ನಾನು ಫೋನ್ ಮಾಡಿ ಕೇಳಿದಾಗ ಅದು ರೇವತಿಗೆ ತುಂಬ ಹುಷಾರಿಲ್ಲದೆ ಬಿದ್ದೋಗಿದ್ಲು, ಹಾಗೆ ಆಸ್ಪತ್ರೆ ಕರ್ಕೊಂಡು ಬಂದಿದ್ದೀನಿ ಅಂತ ಅಮ್ಮ ಜೋರಾಗಿ ಅಳ್ತಾ ಇದ್ರು. ಹಾಗೆ ಹೇಳಿದ್ರು. ನಾನು ದಂಗಾದೆ, ಯಾಕೆಂದರೆ ಅಮ್ಮನಿಗೆ ಅಂತ. ಆದರೆ ರೇವತಿ, ನಾನು ಬೇಗ ಆಸ್ಪತ್ರೆಗೆ ಹೋದೆ. ಅಲ್ಲಿ ನೋಡಿ ಡಾಕ್ಟರ್ ಹತ್ರ ಕೇಳಿದಾಗ ಡಾಕ್ಟರ್ ಹೇಳಿದ್ರು, ಅದು ನಿಮ್ಮ ಹೆಂಡತಿ ಡೆಲಿವರಿ ಆದ ಸಮಯದಿಂದನೂ ತುಂಬ ಬ್ಲೀಡಿಂಗ್ ಆಗಿದೆ. ಅವರ ಮೈಯಲ್ಲಿ ಸ್ವಲ್ಪನೂ ಕೂಡ ರಕ್ತ ಇಲ್ಲ. ಅವರಿನ್ನೂ ಸ್ವಲ್ಪ ಹೊತ್ತು ಜೀವಂತ ಇರೋದಕ್ಕೆ ಆಗೋದು. ನೀವು ಸ್ವಲ್ಪ ದಿನದ ಮುಂಚೆ ಕರ್ಕೊಂಡು ಬಂದಿದ್ದರೆ ಅವರನ್ನು ಉಳಿಸ್ಕೋಬಹುದಾಗಿತ್ತು ಅನ್ನೋದನ್ನು ಹೇಳಿದ್ರು. ನನ್ನ ಕಿವಿಯಲ್ಲಿ ಕೇಳೋದಕ್ಕೆ ಆಗಲಿಲ್ಲ ಈ ಮಾತನ್ನು. ನಾನು ರೇವತಿ ಹತ್ರ ಹೋದೆ. ರೇವತಿ ನನ್ನ ಜೊತೆ ಆ ಕೊನೆಯ ಕ್ಷಣ ಇದ್ದು. ನಾನು ರೇವತಿ ಹತ್ರ, ಯಾಕೆ ರೇವತಿ ನಿನಗೆ ಹುಷಾರಿಲ್ಲ ಅಂತ ಹೇಳಿಲ್ಲ ನನಗೆ. ಆಗ ರೇವತಿ, ನನಗೇನು ಅಂತ ಹೇಳಿ, ನೀವೇ ಏನೋ ತುಂಬ ದೊಡ್ಡ ನೋವಲ್ಲಿದ್ರಿ. ನಾನು ನನ್ನ ವಿಷಯ ಹೇಳಿ ನಿಮಗೆ ಇನ್ನೂ ಟೆನ್ಷನ್ ಕೊಡಲು ಇಷ್ಟಪಡಲಿಲ್ಲ. ಇದು ಸರಿಯಾಗ್ಬೋದು ಅಂದ್ಕೊಂಡೆ. ಆದರೆ ಆಗ ಅಯ್ಯೋ ರೇವತಿ, ಅಮ್ಮ ಬಿಟ್ಟು ಹೋಗ್ತಾರೆ ಅನ್ನೋ ಕೊರಗಲ್ಲಿದ್ದೆ. ಆದರೆ ಈಗ ನೀನು ಅಂತ ಹೇಳಿ ಜೋರಾಗಿ ಅಳಲು ಸ್ಟಾರ್ಟ್ ಮಾಡಿದೆ. ಆಗ ಅಮ್ಮನಿಗೇನಾಗಿದೆ? ಅಮ್ಮನಿಗೆ ಕ್ಯಾನ್ಸರ್ ಆಗಿದೆ, ಕೊನೆ ದಿನಗಳಿದ್ದಾರೆ ಅಂತ ಹೇಳಿದೆ. ರೇವತಿ ಅಯ್ಯೋ ನನ್ನ ಮಕ್ಕಳು ಅಂತ ಹೇಳಿ ಕಣ್ಣು ಮುಚ್ಚಿಬಿಟ್ಲು. ಈ ಕಡೆ 6 ತಿಂಗಳು ಮಕ್ಕಳು ಅಮ್ಮನ ಹಾಲಿಗೆ ತುಂಬ ಅಳ್ತಾಯಿದ್ರು. ಅಮ್ಮ ಬಾಟಲ್ನಲ್ಲಿ ಹಾಲು ಕೊಟ್ಟು ನೋಡಿಕೊಂಡ್ರು. ಅದು ಸ್ವಲ್ಪ ಸಮಯಕ್ಕೆ ಸೀಮಿತವಾಗಿತ್ತು. ಸ್ವಲ್ಪ ದಿನ ಆದಮೇಲೆ ಅಮ್ಮನು ನನ್ನ ಜೀವನದಿಂದ ಹೊರಟೇ ಹೋದರು. ನಾನು ಅನಾಥೆ ಆಗಿಬಿಟ್ಟಿದ್ದೆ. ಕೊನೆಗೆ ನನ್ನ ಈ ಕಷ್ಟ ನೋಡಿ ಮಕ್ಕಳು ಚಿಕ್ಕವರು, ಅವರನ್ನು ನಾವು ಮನೆಗೆ ಕರ್ಕೊಂಡು ಹೋಗ್ತೀವಿ, ಅವ್ರು ದೊಡ್ಡವರಾದಮೇಲೆ ನೀವು ನೋಡ್ಕೊಳ್ಳಿ ಅಂತ ರೇವತಿ ಅಮ್ಮ ಹೇಳಿದ್ರು. ಆದರೆ ನನಗೆ ಈಗ ಮಕ್ಕಳನ್ನು ದೂರ ಮಾಡಲು ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ನನ್ನ ಮಕ್ಕಳನ್ನು ಬಿಟ್ಟು ಇರಲ್ಲ ಅಂತ ಹೇಳಿದೆ. ಆಗ ಬೇರೆ ದಾರಿ ಇಲ್ಲದೆ ಅವರ ಚಿಕ್ಕ ಮಗಳನ್ನು ಸ್ವಲ್ಪ ದಿನಕ್ಕೆ ನನ್ನ ಜೊತೆ ಇರಿಸಿದ್ರು. ಅವಳು ತುಂಬ ಚೆನ್ನಾಗಿ ನೋಡ್ಕೋತಿದ್ಲು ಮಕ್ಕಳಿನ ಜೊತೆಗೆ ನನ್ನನ್ನು. ಮೊದಲು ಹಂಸ ನನ್ನ ಜೊತೆ ತುಂಬ ಫ್ರೀಡಮಾಗಿ ಮಾತಾಡ್ತಾ ಇದ್ಲು. ಆದರೆ ಸ್ವಲ್ಪ ದಿನದ ನಂತರ ತುಂಬ ದೂರದವರವಾಗಿ ಭಯಭೀತಳಾಗಿರ್ತಾ ಇದ್ಲು. ನಾನು ಸ್ವಲ್ಪ ದಿನ ಆದಮೇಲೆ ಒಂದು ಮೇಡನ್ನು ಹುಡುಕಿ ಅವಳನ್ನು ಮನೆಗೆ ಹೋಗುವಂತೆ ಹೇಳಿದೆ. ಅದು ಕೇಳಿದ್ದೆ. ಅವಳು ರಂಪಾಟ ಮಾಡಲು ಸ್ಟಾರ್ಟ್ ಮಾಡಿದ್ಲು. ನಾನು ಎಲ್ಲಿಗೂ ಹೋಗಲ್ಲ, ನಾನು ಇಲ್ಲೇ ಮಕ್ಕಳನ್ನು ನೋಡ್ಕೊಂಡಿರ್ತೀನಿ ಅಂತಲೂ ಹೇಳಿದ್ಲು. ನಾನು ನಿನ್ನದೇ ಲೈಫ್ ಇದೆ, ನೀನು ಹೋಗು, ನಿನ್ನ ಲೈಫನ್ನು ಎಂಜಾಯ್ ಮಾಡು ಅಂತ ಹೇಳಿದೆ.
ಆಗ ನಾನು ಎಲ್ಲ ಮನೆಯವರನ್ನು ಕರೆಸಿ ಅವರ ಅಭಿಪ್ರಾಯ ಅರಿತು ಹೋಗ್ತೀನಿ ಅಂತ ಹೇಳಿದ್ಲು. ನಾನು ಆಯಿತು ಅಂತ ಎಲ್ಲರನ್ನ ಕರೆಸಿದೆ. ಎಲ್ಲರೂ ಕೂತಿದ್ರು. ನಾನು ನನ್ನ ಮಾತಾ ಹೇಳಿದೆ. ಆಗ ಅವಳು ನಾನು ಇನ್ನೂ ಹೋಗಲ್ಲ, ಯಾಕೆಂದರೆ ಇದಕ್ಕೋಸ್ಕರ ಅಂತ ಹೇಳಿದ್ಲು. ಮೊದಲು ಒಂದು ರಿಪೋರ್ಟ್ ತೋರಿಸಿದ್ಲು. ಅದರಲ್ಲಿ ಅವಳು ಪ್ರೆಗ್ನೆಂಟ್ ಅನ್ನೋದು ಕನ್ಫರ್ಮ್ ಆಗಿತ್ತು. ಮತ್ತು ಹೇಳಿದ್ಲು ಇದಕ್ಕೆ ಭಾವನೆ ಕಾರಣ ಅಂತ ಹೇಳಿದ್ಲು. ಒಂದು ವಿಡಿಯೋ ತೋರಿಸಿದ್ಲು. ಮತ್ತು ಹೇಳಿದ್ಲು ನನಗೆ ಗೊತ್ತಿತ್ತು ನೀವು ಮಾಡಿರೋ ತಪ್ಪು ಒಪ್ಪಲ್ಲ ಅಂತ, ಅದಕ್ಕೆ ವಿಡಿಯೋ ಮಾಡಿದ್ದೀನಿ ಅಂತಲೂ ಹೇಳಿದ್ಲು. ಅದನ್ನು ನೋಡಿದಾಗ ದಂಗಾದೆ. ಯಾಕೆಂದರೆ ಅದರಲ್ಲಿ ನಾನು ಕುಡಿದ ಮಧ್ಯದಲ್ಲಿ ಹಂಸನ ಜೊತೆ ಬಲವಂತ ಮಾಡಿ ಅವಳ ಜೊತೆ ಇದನ್ನು ನೋಡಿದ್ದೆ. ನನಗೆಲ್ಲರ ಮುಂದೆ ನಾಚಿಕೆ ಆಗಿತ್ತು. ಎಲ್ಲರೂ ಮೊದಲು ನನ್ನ ಒಳ್ಳೆಯವನ ರೀತಿ ನೋಡ್ತಾ ಇದ್ರು. ಈಗ ನನ್ನ ಛೀ. ಆಗ ನಾನು ನನ್ನ ಫ್ರೆಂಡ್ ಹೇಳಿರೋದು ಒಂದೊಂದು ಜ್ಞಾಪಕ ಬಂತು. ನಾನು ಅಮ್ಮ ಮತ್ತು ಹೆಂಡತಿ ಸತ್ತ ಮೇಲೆ ತುಂಬ ಮುರಿದು ಹೋಗಿದ್ದೆ. ಆಗ ಅವರು ನನ್ನ ನೋವು ನೋಡಿ ನೀನು ಸ್ವಲ್ಪ ಬಿಯರ್ ಕುಡಿ, ಎಲ್ಲ ಸ್ವಲ್ಪ ಹೊತ್ತಿಗೆ ಮರೆತು ಹೋಗುತ್ತೆ, ತುಂಬ ಒಳ್ಳೆ ನಿದ್ದೆ ಮಾಡ್ಬೋದು, ಎಷ್ಟು ಅಂತ ಟೆನ್ಷನಲ್ಲಿ ನೋವಲ್ಲಿರ್ತೀಯ ಅಂತ ಅವರು ಹೇಳಿದ ಹಾಗೆ ಕುಡಿದು ನೋಡಿದೆ. ಆಗ ನನಗೆ ತುಂಬ ನಶೆ ಏರ್ತಾ ಇತ್ತು. ನಾನು ಯಾವಾಗಲೂ ಮೊದಲು ಮಕ್ಕಳ ಮುಖ ನೋಡಿ ಮಲಗ್ತಾ ಇದ್ದೆ. ಆದರೆ ಅವತ್ತು ಹಾಗೆ ಮಕ್ಕಳ ರೂಮ್ಗೆ ಹೋದೆ. ಹಂಸ ಯಾವಾಗಲೂ ಮಕ್ಕಳ ಜೊತೆ ಮಲ್ಕೋತಿದ್ಲು. ಆದರೆ ಹಂಸನ ರೇವತಿ ಅಂತ ತಿಳ್ಕೊಂಡು ನಾನು ನಶೆಯಲ್ಲಿರುವಾಗ ಈಗ ಗೊತ್ತಾಯಿತು ನಾನು ಎಷ್ಟೋ ರಾತ್ರಿ ಹೀಗೆ ಮಾಡಿದ್ದೀನಿ, ನನಗೆ ತೋರಿಸಲು ಅಂತ ಹಂಸ ಹೀಗೆ ವಿಡಿಯೋ ಮಾಡಿರೋದು ಅಂತ. ನಾನು ಎಲ್ಲರ ಮುಂದೆ ತಲೆ ತಗ್ಗಿಸಿ ನಾನು ನಶೆಯಲ್ಲಿದ್ದಾಗ ನನಗೆ ಗೊತ್ತಿಲ್ಲದೆ ಮಾಡಿರೋ ದೊಡ್ಡ ತಪ್ಪಿದು. ನನ್ನ ಕ್ಷಮಿಸಿ. ನಾನು ಇದಕ್ಕೆ ಒಂದು ಕೊನೆಯ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಪ್ರಯತ್ನ ಮಾಡ್ತೀನಿ. ನಾನು ಹಂಸನ ಜೊತೆ ಮದುವೆ ಮಾಡ್ಕೋತೀನಿ ಅಂತಲೂ ಹೇಳಿದೆ. ಎಲ್ಲರಿಗೂ ಒಪ್ಪಿಗೆ ಆಯಿತು. ಹಾಗೆ ನಾನು ಮದುವೆ ಮಾಡಿಕೊಂಡೆ ಹಂಸನ ಜೊತೆ. ಒಂದು ಒಳ್ಳೆ ನಿರ್ಧಾರ ಮಾಡಿಕೊಂಡೆ. ನನ್ನ ಮಕ್ಕಳಿಗೆ ಬೇರೆ ಯಾವುದೇ ಹೆಣ್ಣು ಬಂದರೂ ಅವರ ಅಮ್ಮನ ಪ್ರೀತಿ ಹಂಸನೇ ಕೊಡೋಕ್ಕೆ ಆಗೋದು ಅಂತ ಈಗ ಗೊತ್ತಾಯಿತು. ನನ್ನ ಮಕ್ಕಳಿಗೆ ಅಮ್ಮನ ಪ್ರೀತಿ, ನನಗೆ ಹೆಂಡತಿ ಪ್ರೀತಿ ಎರಡೂ ನನಗೆ ನನ್ನ ಜೀವನದಲ್ಲಿ ದೊರಕಿತ್ತು. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಚಾನಲ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.